ಆದರೆ ಇವನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ನಿನಗೇನು ಡಿಸ್ಟರ್ಬ್ ಆಗಲ್ಲ ತಾನೇ? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ನನ್ನ ಸಪೋರ್ಟ್ ಯಾವತ್ತಿದ್ರೂ ನಿಮಗಿದ್ದೇ ಇರುತ್ತೆ. ಥ್ಯಾಂಕ್ ಯು ಕಾವೇರಿ. ನನಗೀಗ ಒಂಥರ ರಿಲೀಫ್ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ಕಂಪನಿಯಿಂದ ಒಂದು ಕಾಲ್ ಆಚೆ ಇಡೋದ್ರಲ್ಲಿದ್ದೀನಿ. ರಾಮ್ ಸರ್ ನೋಡಿದ್ರೆ ನನ್ನೇ ಪಿಲ್ಲರ್ ಆಗು ಅನ್ನೋ ಅರ್ಥದಲ್ಲಿ ಮಾತಾಡ್ತಿದಾರಲ್ಲ. Hi Kaveri. How are you? Are you all right? ಹಾ, ಇವಾಗ ಪರವಾಗಿಲ್ಲ, ಸುಧಾರಿಸ್ಕೊಳ್ತಾ ಇದ್ದೀನಿ. ಆದ್ರೆ ನಮ್ ಪ್ರೀತು ಇನ್ನೂ ಸುಧಾರಿಸ್ಕೊಂಡಿಲ್ಲ. ಯಾಕೆ ಮೇಡಮ್, ಏನಾಯ್ತು? ನೀನ್ ಅವನ್ ಜೊತೆಗೆ ಸರಿಯಾಗಿ ಮಾತಾಡ್ತಿಲ್ವಂತೆ, ಅವ್ನ್ ಕಾಲ್ಸ್ ಕೂಡ ರಿಸೀವ್ ಮಾಡ್ತಿಲ್ವಂತೆ. ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಯು ನೋ ವಾಟ್, ಇವತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡದೆ ಹೋಗಿದ್ದಾನೆ. ಐ ರಿಕ್ವೆಸ್ಟ್ ಯು, ಪ್ಲೀಸ್ ಅವನ್ ಜೊತೆ ಮುಂಚಿನ ತರ ಚೆನ್ನಾಗಿರು ಕಾವೇರಿ. ಹೌದಾ? ಅದೇ ನನ್ನ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ನಲ್ವಾ, ನಾನು ಅವನ ಹತ್ರ ಮಾತಾಡ್ತೀನಿ. ಐ ಆಮ್ ಗೆಟಿಂಗ್ ಲೇಟ್. ನಾನಿನ್ನು ಬರ್ತೀನಿ ಸರ್. ಹಾಂ ಕಾವೇರಿ, ನಾನು ಇಷ್ಟರಲ್ಲಿ ಆಫೀಸಿಗೆ ಬರ್ತೀನಿ. ನಿನಗೇನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಆಗಾಗ ಫೋನ್ ಮಾಡ್ತಾ ಇರು. ಓಕೆ ಸರ್, ಬರ್ತೀನಿ. ಕಾತಿ, ಕಾವೇರಿ ಯಾಕೋ ಮೊದಲಿನ ಥರ ಇಲ್ಲ ಅಂತ ಅನ್ನಿಸ್ತಿದೆ. ಎಷ್ಟು ಲವಲವಿಕೆಯಿಂದ ನಗನಗ್ತಾ ಚುರುಕಾಗಿ ಮಾತಾಡ್ತಿದ್ಲು, ಎಲ್ಲ ಕೆಲಸ ಮಾಡ್ತಿದ್ಲು. ಅದೆಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಹೌದಪ್ಪ, ನಂಗೂ ಹಾಗೆ ಅನಿಸ್ತು. ಏನೋ ಒಂದ್ ಪ್ರಶ್ನೆಗೆ ಒಂದು ಉತ್ತರ ಅಂತಾರಲ್ಲ, ಆ ಥರ ಮಾತಾಡ್ಕೊಂಡು ಹೋದ್ಲು. ಬಟ್ ನಾನು ಅವಳ ಹತ್ರ ಮಾತಾಡ್ತೀನಿ. ಲೆಟ್ಸ್ ಫೈಂಡ್ ಔಟ್ ವಾಟ್ ಇಟ್ ಇಸ್. ವೀರು, ವೀರು ಸರ್. ಬಂದ್ರ ಅವರು? ಸರ್, ಕಾವೇರಿ ಮೇಡಮ್ ಇನ್ನೂ ಬಂದಿಲ್ಲ. ಯದು ಮತ್ತೆ ಆದಿತ್ಯ ಬಂದಿದ್ದಾರೆ ಸರ್. ಅವರಿಬ್ರನ್ನ ಫಸ್ಟು ನನ್ನ ಚೇಂಬರ್ಗೆ ಬರಕ್ಕೆ ಹೇಳು. ಆಯ್ತು ಸರ್, ಇವಾಗಲೇ ಬರಕ್ಕೆ ಹೇಳ್ತೀನಿ. ಸರಿ. ಪ್ರೀತು ನನಗೋಸ್ಕರ ಕಾಯ್ತಾ ಇರ್ತಾನೆ. ನನ್ನ ಜೊತೆ ಮಾತಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಾನೆ. ಇಷ್ಟು ದಿವಸ ಹೇಗೋ ಅವನ ಕಾಲ್ಸ್ನ ರಿಸೀವ್ ಮಾಡಿದೆ, ಅವಾಯ್ಡ್ ಮಾಡಿದೆ. ಮನೆಗೆ ಬಂದಾಗಲೂ ಮುಖ ಕೊಟ್ಟು ಮಾತಾಡಿರಲಿಲ್ಲ. ಅಮ್ಮ ಪೂರ್ಣಿ ಎಲ್ಲ ಇದ್ದಿದ್ದರಿಂದ ಅವನಿಗೆ ಹೆಚ್ಚಿಗೆ ಏನೂ ಕೇಳೋ ಅವಕಾಶ ಇರಲಿಲ್ಲ. ಆದರೆ ಈಗ ಆಫೀಸಲ್ಲಿ ಅವನನ್ನು ಅವಾಯ್ಡ್ ಮಾಡೋದು ತುಂಬ ಕಷ್ಟ. ನಿನ್ನೆ ಆಫೀಸ್ ಅವರ್ಸ್ ಆದಮೇಲೆ ಇರೋ ಮಾತಾಡಬೇಕು ಅಂದಿದ್ದ. ನಾನು ಅವನಿಗೆ ಹೇಳ್ದೆ ಹೊರಟ್ಬಿಟ್ಟೆ. ಅದರಿಂದ ಅವನಿನ್ನೂ ಅಪ್ಸೆಟ್ ಆಗಿರ್ತಾನೆ. ಅವನನ್ನು ಹೇಗೆ ಅವಾಯ್ಡ್ ಮಾಡೋದು ಅರ್ಥನೇ ಆಗ್ತಿಲ್ಲ. ಸರ್, ಮೇ ಐ ಕಮ್ ಇನ್? ಎಷ್ಟ್ರಿ ಟೈಮು? ಆಫೀಸಿಗೆ ಬರೋ ಟೈಮ್ ಆಯ್ತು. ಐ ಆಮ್ ಸಾರಿ ಸರ್, ಆ್ಯಕ್ಚುಲಿ ಅದು ಲೇಟ್ ಆಗೋಯ್ತು. ಆದಿ ಅವರು ಸರ್, ನಾನು ಆ್ಯಕ್ಚುಲಿ ಮುಂಚೆನೇ ಹೊರಟಿದ್ದೆ. ಯದುನೇ ಏನೋ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಸರಿ ಅದು ಸರ್, ಆಫೀಸಲ್ಲಿ ಮಾತಾಡೋಣ ಅಂತ ಹೇಳಿದೆ. ಅದಕ್ಕೆ ಏನೋ ಅರ್ಜೆಂಟ್ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಲೇಟ್ ಆಯಿತು ಸರ್. ಸರ್, ಅದು ಏನಾಯಿತು ಅಂದರೆ ಸ್ಟಾಪ್ ಇಟ್. ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್.
ಏನ್ ಆಟ ಆಡ್ತಾ ಇದೀಯ ನೀನು? ಲೇಟಾಗಿ ಬರೋದಷ್ಟೇ ಅಲ್ಲ, ಕೆಲಸ ಕೂಡ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ನನ್ನ ನೋಟಿಸಿಗೆ ಬಂದಿದೆ. ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನಿಮ್ಮಿಬ್ರು ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗತ್ತೆ. ಸರ್, ಕಾವೇರಿ ಮೇಡಮ್ ಬಂದರು ಸರ್. ಹಾ ಸರಿ, ಬರಕ್ಕೆ ಹೇಳಿ. ಓಕೆ ಸರ್. ಸರ್ ಸಾರಿ. ಏನ್ರಿ ಸಾರಿ? ಸಾರಿ ಸಾರಿ ಅಂದ್ರೆ ಎಲ್ಲ ಮುಗ್ದೋಯ್ತಾ? ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಮಾಡಿದ ತಪ್ಪನೆ ಪದೇ ಪದೇ ಮಾಡೋದು ಒಂದು ಸಿಸ್ಟಮ್ ಮೇಲೆ ರೆಸ್ಪೆಕ್ಟ್ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಬೇಕಾದಾಗ ಬರಕ್ಕೆ, ಬೇಡದೆ ಇದ್ದಾಗ ಎದ್ದೋಗಕ್ಕೆ ಇದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ? ಏಕಾಏಕಿ ಆಫೀಸಿಗೆ ರಜಾ ಹಾಕ್ಬಿಡೋದು, ಫೋನ್ ಮಾಡಿದ್ರೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳೋದು. ಏನ್ ಸಮಸ್ಯೆ ಅಂತಾನೂ ಹೇಳಲ್ಲ. ಪಂಕ್ಚುಯಾಲಿಟಿ, ಸಿನ್ಸಿಯಾರಿಟಿ ಎಂತದೂ ಇಲ್ಲ. ಇದನ್ನ ನಿಮಗ್ ಮಾತ್ರ ಟಾರ್ಗೆಟ್ ಮಾಡಿ ಹೇಳ್ತಾ ಇರೋದು ಅಂತ ಅನ್ಕೋಬೇಡಿ. ಈ ತರ ನಡ್ಕೊಳ್ಳೋರು ಎಲ್ರಿಗೂ ಅಪ್ಲೈ ಆಗತ್ತೆ. ಆಫೀಸಲ್ಲಿ ಒಂದು ಕಾಮನ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಅದನ್ನ ವೈಲೇಟ್ ಮಾಡಿದ್ರೆ ಇಡೀ ಸ್ಟಾಫಿಗೆ ಬೇರೆ ತರ ಮೆಸೇಜ್ ಹೋಗುತ್ತೆ. ಈ ಪೊಸಿಷನಲ್ಲಿರೋ ನೀವುಗಳೇ ಈ ತರ ಬಿಹೇವ್ ಮಾಡಿದ್ರೆ ಸ್ಟಾಫ್ಗಳಿಗೆಲ್ಲ ಹೇಗೆ ರೋಲ್ ಮಾಡಲ್ ಆಗಕ್ಕೆ ಸಾಧ್ಯ? ಗುಡ್ ಮಾರ್ನಿಂಗ್ ಸರ್. ಐ ಆಮ್ ರಿಯಲಿ ಸಾರಿ. ನಾನು ರಾಮ್ ಸರ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು, ಅದಕ್ಕೆ ಲೇಟ್ ಆಯಿತು. ಇಟ್ಸ್ ಓಕೆ, ಯು ಮೇ ಗೋ ನಾವ್. GM ಆಗಿ ನೀವೇ ಹೀಗೆ ಲೇಟಾಗಿ ಬಂದರೆ ಹೇಗೆ? ನೆಕ್ಸ್ಟ್ ಟೈಮಿಂದ ಈ ಥರ ರಿಪೀಟ್ ಮಾಡಬೇಡಿ. ಯು ಮೇ ಗೋ ನಾವ್. ದಿಸ್ ಇಸ್ ಟೂ ಮಚ್ ಆದಿತ್ಯ ಅವರೇ. ನಿಮ್ಮಿಂದಾನೇ ಲೇಟಾಗಿ ಬಂದಿದ್ದು ನಾನು. ಹೌದಾ? ಓಕೆ ಬ್ರದರ್. ಹಾಂ, ಕೋ ಬ್ರದರ್. ಯದು, ನಿನಗೆ ಆಫೀಸ್ ವರ್ಕ್ ಮಾಡೋದ್ರಲ್ಲಿ ಅಷ್ಟೊಂದು ನಿಷ್ಠೆ ಇದ್ರೆ ನಿನ್ನ ಪಾಡಿಗೆ ನೀನು ಬಾ, ನನ್ನೇನು ಪಿಕಪ್ ಮಾಡಬೇಡ. ನಾನು ನನ್ನ ಆಜ್ಞೆ ಜೊತೆ ಬರ್ತೀನಿ. ಅರ್ಥ ಮಾತಾಡೋಕೆ ವಿಷಯ ಬೇಕಲ್ಲ. ಹಾಂ, ನಿನ್ನ ವಿಷಯನ ಮಾತಾಡ್ತೀನಿ. ಓಕೆ ಆದಿತ್ಯ ಅವರೇ, ನಿಮಗೆ ಕೈ ಮುಗಿತೀನಿ. ನನಗೆ ಟಾರ್ಚರ್ ಕೊಡಬೇಡಿ. ನನ್ನ ಪಾಡಿಗೆ ನನಗೆ ಕೆಲಸ ಮಾಡ್ಕೊಂಡಿರಕ್ಕೆ ಬಿಡಿ. ವಾಹ್, ಅವ್ರ ಹತ್ರ ಬೈಸ್ಕೊಂಡ್ಮೇಲೆ ವರ್ಕ್ ಈಸ್ ವರ್ಷಿಪ್ ಅನ್ನೋದು ನೆನಪಾಗಿರ್ಬೇಕು ಅಲ್ವಾ? ಕೀಪ್ ಇಟ್ ಅಪ್. ಬರ್ಲಾ? ಸಿವ್. ಛೇ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡೆ.